ಭೂತಕೋಲ ಭೂತಕೋಲ ಆಚರಣೆ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದೆ ಕರಾವಳಿ ಪ್ರದೇಶ. ತುಳುನಾಡಿನ ಇದು ಒಂದು ಪವಿತ್ರ ಆಚರಣೆ, ಬಹಳ ವರ್ಷಗಳ ಹಳೆಯ ಪರಂಪರೆ. ಈ ಭೂತಕೋಲ ಆರಾಧನೆಗೂ ಹಾಗೂ ಕಾಂತಾರ ಸಿನಿಮಾಗೂ ಬಹಳ ಹತ್ತಿರದ ನಂಟಿದೆ. ಹಾಗಿದ್ರೆ ಈ ಒಂದು ಭೂತಕೋಲು ಆರಾಧನೆಯ ಹಿಂದೆ ಇರುವ ಮೂಲ ಉದ್ದೇಶ ಏನು? ಏತಕ್ಕೋಸ್ಕರ ಈ ಆರಾಧನೆಯನ್ನ ಮಾಡ್ತಾ ಇದ್ದಾರೆ? ಇವತ್ತಿಗೂ ಸಹ ಮಾಡ್ತಾ ಇದ್ದಾರೆ. ಹಲವಾರು ಶತಮಾನಗಳ ಹಿನ್ನೆಲೆ ಇರೋ ಈ ಭೂತಕೋಲ ಆರಾಧನೆ, ಇದರ ಸಾಮಾಜಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆ ಏನನ್ನೋದನ್ನ ಈ ಒಂದು ವಿಶೇಷವಾದ ವಿಡಿಯೋ ಮೂಲಕ ನೋಡ್ತಾ ಹೋಗೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಭೂತಕೋಲ ಅಂದರೆ ಅದು ಜನರ ದೈವ, ಮಾನವನ ರೂಪದಲ್ಲಿ ಆಹ್ವಾನಿಸುವ ಒಂದು ವಿಧಿ. ಇಲ್ಲಿ ದೇವರು ಬಂಗಾರದ ಸಿಂಹಾಸನವನ್ನ ಏರಿ ಬರೋದಿಲ್ಲ. ಅವನು ಬರೋದು ಮಾನವನ ದೇಹದಲ್ಲಿ. ತಾಳ, ನೃತ್ಯ, ಧೂಪ ಈ ಎಲ್ಲದರ ಮಧ್ಯೆ ಒಬ್ಬ ಕಲಾವಿದನು ದೈವನಾಗುತ್ತಾನೆ. ಆದರೆ ಆ ಕ್ಷಣದಲ್ಲಿ ಅವನು ಮಾತನಾಡುವುದಿಲ್ಲ, ದೈವವೇ ಅವನ ಮೂಲಕ ಮಾತನಾಡುತ್ತದೆ. ಇದು ಎಲ್ಲರ ನಂಬಿಕೆ. ಭೂತಕೋಲ ಆಚರಣೆ ಇತ್ತೀಚಿನ ಆಚರಣೆ ಅಲ್ಲ. ಅದು ಸಾವಿರಾರು ವರ್ಷಗಳ ಹಳೆಯ ಇತಿಹಾಸವುಳ್ಳ ಭೂತಕೋಲು ಆಚರಣೆ. ಆಗಿನ ಕಾಲದಲ್ಲಿ ಜನರು ಕಾಡು, ನದಿ, ಮಣ್ಣು, ಪ್ರಾಣಿಗಳು ಇವುಗಳನ್ನೆಲ್ಲ ದೇವರ ರೂಪದಲ್ಲಿ ನೋಡ್ತಾ ಇದ್ರು. ಅವರಿಗೆ ಪ್ರಕೃತಿಯೊಂದಿಗೆ ಜೀವಂತ ನಂಟಿತ್ತು. ಕಾಡಿನ ಹಂದಿ ದೇವರಾಗಿ, ನದಿಯ ಶಕ್ತಿ ದೇವಿಯಾಗಿ, ಮಣ್ಣಿನ ಆತ್ಮ ದೈವವಾಗಿ ಪೂಜಿಸಲ್ಪಟ್ಟಿತ್ತು. ಆದ್ರೆ ಗ್ರಾಮದಲ್ಲಿ ಯಾರಾದ್ರೂ ಕಷ್ಟಪಡ್ತಾ ಇದ್ರೆ ಅವರು ದೈವದ ಮುಂದೆ ಬಂದು ತಮ್ಮ ಮನದ ಮಾತನ್ನ ಹೇಳಿದ್ರೆ ದೈವದ ವೇಷದಲ್ಲಿ ಮಾತನಾಡ್ತಿದ್ದ ಕಲಾವಿದ ಅವರ ಕಷ್ಟಕ್ಕೆ ಪರಿಹಾರ ನೀಡ್ತಾ ಇದ್ದ. ಹೀಗೆ ಭೂತಕೋಲು ಒಂದು ನ್ಯಾಯದ ವೇದಿಕೆಯಾಗಿತ್ತು. ಇದು ಕೇವಲ ಪೂಜೆ ಅಲ್ಲ, ಇದು ಜನರ ನ್ಯಾಯಾಲಯ. ಇಲ್ಲಿ ಬಡವ, ಶ್ರೀಮಂತ ಎಲ್ಲರೂ ಒಂದೇ ಸಮ. ಇಲ್ಲಿ ದೇವರು ಮಾತ್ರ ತೀರ್ಪು ಕೊಡ್ತಾನೆ. ಅವನ ಮಾತನ್ನ ದೇವರ ಮಾತು ಅಂತ ಜನ ನಂಬ್ತಾರೆ. ಇಲ್ಲಿ ಭಯವೂ ಇರುತ್ತೆ, ಭಕ್ತಿಯೂ ಇರುತ್ತೆ. ಆದರೆ ಭಯವೇ ದೇವರ ಮೇಲಿನ ನಂಬಿಕೆಯ ಗುರುತು. ಜನರು ಕಣ್ಣೀರಿನಲ್ಲಿ ಶಾಂತಿನ ಹುಡುಕ್ತಾರೆ, ಅವನ ಆಶೀರ್ವಾದದಲ್ಲಿ ಧೈರ್ಯವನ್ನ ಪಡೆದುಕೊಳ್ತಾರೆ. ಪ್ರತಿಯೊಂದು ದೈವಕ್ಕೂ ತನ್ನದೇ ಆದ ಕಥೆಗಳಿದೆ. ಪಂಜುರ್ಲಿ ಕಾಡಿನ ರಕ್ಷಕ ಹಂದಿ, ಕಲ್ಲುರುಟ್ಟಿ ಶಕ್ತಿಯ ಸಂಕೇತ, ಗುಡಿಗ ನ್ಯಾಯದ ಕಾವಲುಗಾರ, ಕೋಟೆ ಚೆನ್ನಯ್ಯ ಜನರ ಗೌರವದ ಚಿಹ್ನೆ. ಈ ಎಲ್ಲರೂ ಸೇರಿ ಒಂದು ದೊಡ್ಡ ಸಂಸ್ಕೃತಿ, ತುಳುನಾಡಿನ ಆತ್ಮದ ಚಿತ್ರಪಟ. ನೀವು ಕಾಂತಾರ ಸಿನಿಮಾ ನೋಡಿದ್ದೀರಾ ಅಲ್ವಾ? ಅದರಲ್ಲೂ ಇದೇ ದೈವಾರಾಧನೆ ಇದೆ. ಅಲ್ಲಿ ಮಣ್ಣಿನ ದೇವತೆ, ಜನರ ನ್ಯಾಯ, ಭಯ, ಭಕ್ತಿ. ಆದರೆ ಪರದೆ ಮೇಲೆ ಅದು ದೃಶ್ಯವಾಗಿ ಕಾಣಿಸುತ್ತೆ ನಮ್ಗೆ. ನೆಲದ ಮೇಲೆ ಅದು ಒಂದು ಆಚರಣೆ. ಸಿನಿಮಾದಲ್ಲಿ ನಾವು ಭಾವನೆಗಳನ್ನ ನೋಡ್ತೀವಿ, ಆದರೆ ನಿಜ ಜೀವನದಲ್ಲಿ ಜನರು ಭಾವದಿಂದ ಬದುಕ್ತಾರೆ. ಪರದೆಯ ಮೇಲೆ ದೈವ ಧ್ವನಿಯ ಶಕ್ತಿಯಾಗಿ ಕಾಣಿಸುತ್ತೆ, ಆದರೆ ಜನರ ಮನಸ್ಸಿನಲ್ಲಿ ಆ ಶಕ್ತಿ ನಂಬಿಕೆಯಿಂದ ಇರುತ್ತೆ. ಭೂತಕೋಲ ಆಚರಣೆ ಇದನ್ನ ಸಾಮಾಜಿಕ ದೃಷ್ಟಿಕೋನದಿಂದ ನೋಡ್ತಾ ಹೋದ್ರೆ, ಗ್ರಾಮೀಣ ಸಮಾಜದಲ್ಲಿ ಜನರಿಗೆ ಇದೊಂದು ನ್ಯಾಯ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಯಾರೂ ನ್ಯಾಯ ಕೊಡದ ಕಾಲದಲ್ಲಿ ಸಾಮಾನ್ಯ ಜನರು ದೈವದ ಮೂಲಕ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ತಾ ಇದ್ರು. ಇದು ಸಮಾಜದ ಸಮತೋಲನ, ಶಾಂತಿ ಮತ್ತು ನಂಬಿಕೆಯನ್ನು ಉಳಿಸ್ತಾ ಇತ್ತು. ಭೂತಕೋಲ ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಆದರೆ ಇದು ಧಾರ್ಮಿಕ ಆಚರಣೆ ಅಂತ ಕೆಲವರು ಭಾವಿಸ್ತಾರೆ. ಆದರೆ ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ಇದನ್ನ ವೈಜ್ಞಾನಿಕ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ವಿಜ್ಞಾನಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಆತ್ಮ ಅಥವಾ ದೈವಾವೇಶ ಎನ್ನುವುದೇ ಟ್ರಾನ್ಸ್ಟೇಟ್ ಎಂಬ ಮನಸ್ಥಿತಿ. ಈ ಮನಸ್ಥಿತಿಯಲ್ಲಿ ನೃತ್ಯ, ತಾಳ, ಶಬ್ದ, ಧೂಪದ ವಾಸನೆ, ಸಮೂಹದ ನಂಬಿಕೆ ಈ ಎಲ್ಲವೂ ಸಂಯೋಜನೆಗೊಂಡು
ಅದು ಮನಸ್ಸಿನಲ್ಲಿ ವಿಶಿಷ್ಟವಾದ ರಾಸಾಯನಿಕ ಬದಲಾವಣೆಗಳು ಉಂಟು ಮಾಡುತ್ತೆ. ಅದರಿಂದ ಕಲಾವಿದ ದೈವಾವೇಶದಂತೆ ನಿಜವಾದ ಅನುಭವವನ್ನು ಹೊಂದುತ್ತಾನೆ. ಪರಿಸರ ಶಾಸ್ತ್ರಜ್ಞರ ದೃಷ್ಟಿಯಿಂದ ನೋಡಿದ್ರೆ ಈ ಆಚರಣೆ ಪ್ರಕೃತಿಯೊಂದಿಗೆ ಮನುಷ್ಯನ ನಂಟು ಬೆಳೆಯಿತು. ಕಾಡು, ಪ್ರಾಣಿಗಳು, ನದಿ, ಮಣ್ಣು ಇವುಗಳನ್ನೆಲ್ಲ ದೇವರ ರೂಪದಲ್ಲಿ ಗೌರವಿಸಲು ಪ್ರಾರಂಭ ಮಾಡ್ತಾರೆ. ಜನರು ಪರಿಸರವನ್ನ ಕಾಪಾಡಬೇಕು ಅನ್ನೋ ಭಾವನೆಗಳನ್ನ ಬೆಳೆಸ್ಕೊಳ್ತಾರೆ. ಭೂತಕೋಲ ಅಂದರೆ ಅದು ಕೇವಲ ದೇವರ ಪೂಜೆ ಅಲ್ಲ, ಅದು ಮಾನವ ಮತ್ತು ಪ್ರಕೃತಿ ನಡುವಿನ ವಿಜ್ಞಾನಾತ್ಮಕ ಸೇತುವೆ. ಭಯದ ರೂಪದಲ್ಲಿ ಆರಂಭವಾದ ಭಕ್ತಿ ಇದು ಮನಸ್ಸಿನ ಸಮತೋಲನ, ಸಾಮಾಜಿಕ ಏಕತೆ ಮತ್ತು ಪರಿಸರ ಮೇಲಿನ ಗೌರವವನ್ನ ಬೆಳೆಸ್ತಾ ಬಂದಿದೆ. ಭೂತಕೋಲ ತುಳುನಾಡಿನ ಮಣ್ಣಿನಿಂದ ಹುಟ್ಟಿದ ಈ ಆತ್ಮಾರಾಧನೆಯಾದ ದಕ್ಷಿಣದ ಗಾಳಿಯನ್ನೇ ದಾಟಿ ಹರಿಯುತ್ತಿದೆ. ಕೇರಳದ ಕಾಡುಗಳಲ್ಲಿ, ಒರಿಸ್ಸಾದ ಕರಾವಳಿಗಳಲ್ಲಿ, ಬಂಗಾಳದ ಪುರಾಣಗಳಲ್ಲಿ, ಹಿಮಾಚಲದ ಹಿಮದ ತಾಣಗಳಲ್ಲಿ, ಉತ್ತರಾಖಂಡದ ಪರ್ವತದ ಗರ್ಭಗಳಲ್ಲಿ ಎಲ್ಲೆಡೆ ಒಂದೇ ನಾದ. ಮನುಷ್ಯನು ಪ್ರಕೃತಿಯ ಆತ್ಮವನ್ನು ಕಾಣುವ ಪ್ರಯತ್ನ, ಬೇರೆ ಬೇರೆ ಹೆಸರಿನಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ, ಆದರೂ ಅದರ ಹೃದಯದಲ್ಲಿ ಒಂದೇ ನಂಬಿಕೆ, ನೃತ್ಯ, ಭಕ್ತಿ, ಬಣ್ಣ ಮತ್ತು ಪ್ರಕೃತಿಯ ಸತ್ಯದ ಶಬ್ದ. ಈ ಮಣ್ಣಿನ ನಾದ, ಈ ಆತ್ಮದ ನೃತ್ಯ ನಿಮ್ಮ ಮನಸ್ಸಿನಲ್ಲಿ ಸ್ಪಂದಿಸಿದ್ರೆ ದಯವಿಟ್ಟು ನಿಮ್ಮ ಭಾವನೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಪ್ರಕೃತಿಯ ಕಥೆಗಳನ್ನ, ಸಂಸ್ಕೃತಿಯ ಸತ್ಯಗಳನ್ನ ನಾವು ಹೀಗೆ ಒಂದಾಗಿ ಹೇಳೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ.